ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಮೂರು ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಒಗ್ಗಟ್ಟಾಗಿದ್ದೀವಿ, ಅಡ್ಡ ಮತದಾನ ಆಗೋದಿಲ್ಲ, ಪಕ್ಷೇತರರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಾಗಿ 100% ಮೂರು ಅಭ್ಯರ್ಥಿಗಳು ಭಾರಿ ಬಹುಮತದಿಂದ ಗೆಲ್ತಾರೆ. ಕುಮಾರಸ್ವಾಮಿ ಅವರ ಆತ್ಮಸಾಕ್ಷಿಯ ಮತ ಕೇಳ್ತಿದ್ದಾರೆ ಸರ್ ಎಲ್ಲ ಪಕ್ಷದವರಿಗೆ. ನೋಡಿ, ಯಾವ ಆತ್ಮಸಾಕ್ಷಿ ಮತ ಕೇಳಿದ್ರೇನು, ಎಷ್ಟೇ ಆಮಿಷಗಳು ಒಡ್ಡಿದರೇನು, ಎಷ್ಟೇ ಪ್ರಭಾವ ಬೀರಿದ್ರೇನು, ಎಷ್ಟೇ ಹೆದರಿಕೆ ಬೆದರಿಕೆ ಹಾಕಿದ್ರೇನು ಏನೂ ಆಗೋದಿಲ್ಲ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.